ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಗಬ್ಬೂರು ಬೂದಿ ಬಸವೇಶ್ವರನ ಟೆಂಪಲ್ಗೆ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ, ಈ ದಿನದ ಬ್ಲಾಗ್. ಬನ್ನಿ ಹೋಗೋಣ, ನೋಡ್ಕೊಂಡು ಬರೋಣ. ನೋಡಿ, ಫಸ್ಟ್ ನಾವು ಬೈಕ್ ಮೇಲೆ ಹೋದ್ವಿ ಅಲ್ಲಿಗೆ. ನಮ್ಮ ಮನೆಯವರು ನಾವು ಇಲ್ಲಿ ರಾಯಚೂರಿನಿಂದ 30 ಕಿಲೋಮೀಟ್ರ್ ಇದೆ ಗಬ್ಬೂರು ಬೂದಿ ಬಸವೇಶ್ವರನ ದೇವಸ್ಥಾನ. ಹೋಗಿ ಅಲ್ಲಿ ಒಂದು ಅಂಗಡಿನಲ್ಲಿ ನಾವು ತೆಂಗಿನಕಾಯಿನ ತೊಗೊಂಡ್ವಿ. ನೋಡಿ, ಇದು ಪುಟ್ಟು ಪಾಪು ಇದೆಯಲ್ಲ, ಇದ್ರ ಹೆಸರು ಮೇಘ್ನ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ಮತ್ತೆ ಒಂದು ಸಲ ಶೂಟ್ ಮಾಡಿ ಆ ಹುಡುಗಿನ ತೆಕ್ಕೊಂಡೆ, ಇದರಲ್ಲಿ ವಿಡಿಯೋನ ಮಾಡಿ. ಮೇಘ್ನ ನೋಡು, ಇದ್ರ ಹೆಸರು ಕೂಡ ನಿನ್ನ ಹೆಸರು ಮೇಘ್ನೇ ನೆನಪಾಯಿತು ನನಗೆ. ಅದಕ್ಕೋಸ್ಕರ ಮತ್ತೊಂದು ಸಾರಿ ನಾನು ಸೇರಿ ಆ ಹುಡುಗಿ ಜೊತೆ ವೀಡಿಯೋ ತೆಕ್ಕೊಂಡು ಮತ್ತೆ ನಿಮ್ಮ ಅಪ್ಪಾಜಿ ಅವ್ರ ಜೊತೆ ನೋಡು ವೀಡಿಯೋ ತೆಕ್ಕೊಂಡೆ ನಾನು. ಹೆಂಗೆ ಇಟ್ಟಿದ್ದಾರಪ್ಪ ನೋಡಿ, ಅಪ್ಪಾಜಿ ಮೂತಿನ ನಗೋದೇ ಇಲ್ಲ ಅವರು. ಮತ್ತು ಇಲ್ಲಿ ನಾವು ಗಬ್ಬೂರು ಬೂದಿ ಬಸವೇಶ್ವರ ದೇವಸ್ಥಾನದಲ್ಲಿ ನೋಡಿ ತೇರು, ಇದು ತಾನಾಗೆ ಕರೆದ್ರೆ ಬರುತ್ತೆ. ಇದು ತೇರು ಬಸವಣ್ಣ ಅಂದರೆ ಜಾತ್ರೆ ದಿನ ಬೂದಿ ಬಸವೇಶ್ವರ ತಾತನವರು, ಬೂದಿ ಬಸವ ತಾತನವರು ಕರೆದ್ರೆ ಇದು ತಾನಾಗೆ 5 ಉಳಿಕೆ ಬರುತ್ತೆ. ನೋಡು, ತೇರು 106 ವರ್ಷಗಳ ಹಳೆಯದು ತೇರು ಇದು, ಹಿಂದಿಂದು. ನಾನು ಇಲ್ಲಿ ಸ್ವಲ್ಪ ಮತ್ತು ಎಲ್ಲ ತೆಕ್ಕೊಂಡೆ ವಿಡಿಯೋನ, ತೇರನ್ನ. ಮತ್ತು ಈಗ ನಾನು ಒಳಗಡೆ ಗುಡಿ ಒಳಗಡೆ ಹೋಗ್ತಾ ಇದ್ದೀನಿ. ನೋಡು, ಎಲ್ಲ ಗುಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಒಳಗಡೆ ಗದ್ದಿಗೆಗಳು ಇದ್ದಾವೆ, ಅಂದರೆ ಮೊದಲಿನ ಪೀಠದವರು, ಬೂದಿ ಬಸವೇಶ್ವರನ ಪೀಠ ಇದ್ದವರು 4 ಜನದವರು, ಅವ್ರದ್ದು ಇಲ್ಲಿ ಗದ್ದಿಗೆಗಳು ಇದ್ದಾವೆ. ಶಾಂತಮೂರ್ತಿ ಅವ್ರಿಗೆ ಬೂದಿ ಬಸವ ಅಷ್ಟೇ ಹೆಸರು ಇರೋದು. 4 ಗದ್ದಿಗೆಗಳು ಒಳಗಡೆ ಇದ್ದಾವೆ ಗುಡಿನಾಗ. ಇವರೊಬ್ಬರು ಇನ್ನೊಂದು ಇದ್ರ ಹಿಂದಗಡೆ ಹೋಗ್ತಾ ಇದ್ದೀನಿ ನೋಡಿ, ಇಲ್ಲಿ 2 ಗದ್ದಿಗೆಗಳು ಇದ್ದಾವೆ. ಈಗಿರೋಂಥ ತಾತನವರು, ಇವರು 6ನೇ ಪೀಠ ಈಗ ಇರೋರು. ತಾತನವರು ಬೂದಿ ಬಸವೇಶ್ವರ ತಾತನವರು 6ನೇ ಪೀಠದವರು ಈಗ ಇರೋದು. ಇಲ್ಲಿ 4 ಜನದ ಮಾತ್ರ ಗದ್ದಿಗೆ ಇದೆ. ಇನ್ನು ಒಬ್ಬರದು ಅಲ್ಲಿರೋರು ಸ್ವಾಮಿಗಳು ಹೇಳಿದರು, ಅವ್ರ ಗದ್ದಿಗೆ ಗೊತ್ತಿಲ್ವಂತೆ ಇನ್ನು ಎಲ್ಲಿದೆ ಅಂತ. ಈಗಿರೋರಂತೂ ಇಷ್ಟಿದೆ ನೋಡಿ. ಇದು ಮಠ, ತಾತನವ್ರು ಇರುವಂಥ ಮಠ ಇದು. ಒಳಗಡೆ ಅಲ್ಲಿ ತಾತನವ್ರು ಕೂತಿದ್ದಾರೆ, ಕಾಣ್ತಾ ಇಲ್ಲ ಸರಿಯಾಗಿ. ಆದರೂ ಕೂಡ ನಾನು ದೂರದಿಂದನೇ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ನೋಡಿ, ಇನ್ನೊಂದು ಸಾರಿ ತೇರು ತೋರಿಸ್ತಾ ಇದ್ದೀನಿ. ಇದು ಮತ್ತು ಗುಡಿ ನೋಡಿ, ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಗುಡಿನ ಅಲ್ವಾ. ಶ್ರೀ ಬೂದಿ ಬಸವೇಶ್ವರನ ದೇವಸ್ಥಾನ ಇದು. ಇಲ್ಲಿ ಗದ್ದಿಗೆಗಳು ಇರ್ತಾವಮ್ಮ. ಮತ್ತು ಒಳಗಡೆ ಯಾರು ಆ ಪೀಠದಲ್ಲಿ ಇರ್ತಾರೆ, ಬೂದಿ ಬಸವೇಶ್ವರನ ಪೀಠದಲ್ಲಿ, ಅವರು ಗದ್ದಿಗೆಗಳು ಹಿಂದೆ ಇದ್ದವ್ರದ್ದು ಗದ್ದಿಗೆಗಳು ಎಲ್ಲ. ಮತ್ತು ನಮಸ್ಕಾರ ಮಾಡಿಬಿಟ್ಟು ನಾವು ನೋಡಿ, ಈಗ ನಾನು ಎಲ್ಲ ಶೂಟ್ ಮಾಡ್ತಾ ಇದ್ದೀನಿ, ಗುಡಿನ ಎಲ್ಲ ತೆಗಿತಾ ಇದ್ದೀನಿ. ಎಷ್ಟು ಸೂಪರಾಗಿ ಕಟ್ಟಿದಾರಲ್ವ. ನಾವು ಇಲ್ಲಿ 18 ವರ್ಷ ಆಯ್ತಮ್ಮ ನಾವು ನಡ್ಕೊಳ್ಳೋಕ್ಕೆ ಇಲ್ಲಿ. ಮತ್ತು ಇಲ್ಲಿ ಬಂದು ಕೂತ್ಕೊಂಡಿವಿ ನಾವು ಒಳಗಡೆ ಗುಡಿನಲ್ಲಿ, ಮಠದೊಳಗಡೆ. ಹೊರಗಡೆ ತಾತನವರಿದ್ದಾರೆ, ನಮಗೆ ಅಪ್ಪಣೆ ಮಾಡಿದರು ಹೋಗಿ ಪ್ರಸಾದ ಮಾಡಿ ಅಂತ. ನಾವು ಪ್ರಸಾದ ಮಾಡಲಿಕ್ಕೆ ಒಳಗಡೆ ಹೋದ್ವಿ. ಇದು ಒಳಗಡೆ ಮಠ ನೋಡಿ, ನಾನು ಆಗಲೇ ಹೊರಗಡೆಯಿಂದ ತೋರಿಸಿದ್ನಲ್ಲ ಅದೇ ಮಠ. ಒಳಗಡೆ ಈ ಥರ ಇದೆ ನೋಡಿ. ನಾವಲ್ಲಿ ತಾತನ ಅಪ್ಪಣೆ ಪಡ್ಕೊಂಡು ಒಳಗಡೆ ಬಂದ್ವಿ. ಪ್ರಸಾದ ತೊಗೋರಿ ಹೋಗಿ ಅಂದರು ತಾತನವರು. ಮತ್ತು ನಾವು ಇದೆಲ್ಲ ಮತ್ತು ವಿಡಿಯೋ ಮಾಡಿಕೊಂಡು ತಾತನವರು ಕೂತ್ಕೋವಂಥ ಇವರು ಮೊದಲಿನವ್ರು ತಾತನವರು. ಇದೆಲ್ಲ ತೆಕ್ಕೊಂಡು ಬಂದ್ವಿ ಪ್ರಸಾದ ಮಾಡಲಿಕ್ಕೆ. ನೋಡಿ, ಹೊರಗಡೆ ಬಂದ್ವಿ ನಾವು. ಇದು ಕೂಡ ಎಲ್ಲ ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ ತಾತನವರು. ಇದೆಲ್ಲ ಮಠದ ಜಾಗನೇ.
ಇಲ್ಲಿ ಮದುವೆ ಕೂಡ ಆಗುತ್ತೆ. ಹಿಂದ್ಗಡೆ ಏನೋ ಫಂಕ್ಷನ್ ನಡೀತಾ ಇತ್ತು. ಮತ್ತು ನಾವಿಲ್ಲಿ ಪ್ರಸಾದ ನೀಡಿಸ್ಕೊಂಡು ಅನ್ನ ಸಾರು ನೋಡಿ. ಇಲ್ಲಿ ದಿನನಿತ್ಯ ಪ್ರಸಾದ ನಡೀತಾ ಇರುತ್ತೆ. ಗೊಬ್ಬರ ಊದಿ ಬಸವೇಶ್ವರನ ದೇವಸ್ಥಾನ ಟೆಂಪಲಲ್ಲಿ ಎಷ್ಟೇ ಜನ ಬರಲಿ. ಮತ್ತು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ.